ಒಳ್ಳೆ ಮೊಸರು ಬಜ್ಜಿ ಹಾಕೊಂಡು ತಿಂದರೆ ಸಿಂಪಲ್ ಆ್ಯಂಡ್ ಟೇಸ್ಟಿ. ಫಾಸ್ಟಾಗಿ ಮಾಡ್ಬೋದು. ಸೂಪರ್. ಹಾಯ್ ಎಲ್ರಿಗೂ. ನಮ್ಮಮ್ಮ ಟೊಮೊಟೊ ಬಾತ್ ರೆಸಿಪಿನ ಕೊನೆಗೂ ಇವತ್ತು 3:30 ಮಾಡ್ತಾ ಇದ್ದಾರೆ. ನಾನು ಫುಲ್ಲು ಬೆಡ್ ಎಂಡ್ ಆಗಿದ್ದಾಗ ಕಾಲಲ್ಲಿ ಆಪ್ರೇಷನ್ ಆದಾಗ ಮಾಡಿಕೊಟ್ಟಿದ್ರು. ಅವಾಗ ವಿಡಿಯೋ ಮಾಡಬೇಕಾದ್ರೆ ಸಖತ್ತಾಗಿದೆ ರೆಸಿಪಿ, ನೆಕ್ಸ್ಟ್ ಹುಷಾರಾದ್ಮೇಲೆ ಮಾಡ್ತೀವಿ ಅಂತ ಹೇಳಿದ್ವಿ. ಸೊ ಇವತ್ತು ಅಮ್ಮ ಟೊಮೊಟೊ ಬಾತ್ ಮಾಡ್ತಾ ಇದ್ದಾರೆ. ಪ್ಲ್ಯಾನ್ ಇರಲಿಲ್ಲ, ಸಡನ್ನಾಗಿ ನನಗೆ ಹೇಳಿದ್ರು ಇವತ್ತು ಟೊಮೊಟೊ ಬಾತು ಅಂತ. ಅದಕ್ಕೆ ಸರಿ ಇರು ವಿಡಿಯೋ ಮಾಡೋಣ ಅಂದ್ಬಿಟ್ಟು ವಿಡಿಯೋ ಮಾಡಿದ್ದೀನಿ. ವೆರಿ ಕ್ವಿಕ್ ಆಗಿ ಇವತ್ತು ಬ್ರೇಕ್ಫಾಸ್ಟ್ಗೆ ಟೊಮೊಟೊ ಬಾತ್ ಪ್ಲ್ಯಾನ್ ಮಾಡಿದ್ರು. ಸೊ ಟೊಮೆಟೊ ಬಾತ್ ರೆಸಿಪಿನ ನಿಮಗೆ ಈಗ ತೋರಿಸ್ತೀನಿ, ಟ್ರೈ ಮಾಡಿ. ತುಂಬ ಈಸಿ, ಯಾವುದು ರುಬ್ಬದಲ್ಲಿ ಏನಿಲ್ಲ, ಸಖತ್ತಾಗಿರುತ್ತೆ. ನಮ್ಮ ಅಮ್ಮ ಮಾಡೋ ಟೊಮೊಟೊ ಬಾತು ಅದಕ್ಕೆ ಫ್ಯಾನ್ಸಿ ಬೇರೆ ಥರ ಇದ್ದಾರೆ. ನಮ್ಮ ಇಡೀ ಫ್ಯಾಮಿಲಿ ಎಲ್ಲರೂ ಫ್ಯಾನ್ಸಿ ನಮ್ಮ ಅಮ್ಮ ಮಾಡೋ ಟೊಮೊಟೊ ಬಾತ್ಗೆ. ಸೊ ರೆಸಿಪಿ ತೋರಿಸ್ತೀನಿ, ನೀವು ಟ್ರೈ ಮಾಡಿ. ಬೇಕು ಅಂದರೆ ಅಕ್ಕಿ ನೆನೆಸಿದ್ದಾರೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕರಿಬೇವು, ಪಲಾವ್ ಸೆಟ್ಟು, ಕೊತ್ತಂಬರಿ, ಪುದೀನ, ಈರುಳ್ಳಿ, ಟೊಮೊಟೊ, ಖಾರದ ಪುಡಿ, ಅರಿಶಿನ ಪುಡಿ, ಗರಂ ಮಸಾಲ ಇಷ್ಟು ರೆಡಿ ಇಟ್ಕೊಂಡಿದ್ದಾರೆ. ಏನೇನು ಮೆಜರ್ಮೆಂಟ್ ಎಷ್ಟೆಷ್ಟು ಹಾಕಬೇಕು ಅಂತ ಹೇಳ್ತೀನಿ. ಮತ್ತು ನಮ್ಮ ಅಮ್ಮನ ಸ್ಟೈಲ್ ಟೊಮೆಟೊ ಬಾತ್ ರೆಸಿಪಿಯನ್ನು ತೋರಿಸುತ್ತಿದ್ದೇವೆ. ನನ್ಗೆ ಹುಷಾರಿಲ್ದರೆ ಟೈಮಲ್ಲಿ ಮಾಡಿಕೊಟ್ಟಿದ್ರು, ಆಮೇಲೆ ರೆಸಿಪಿ ಮಾಡಲೇ ಇಲ್ಲ. ಈ ತಿಂಡಿ ಟೊಮೊಟೊ ಬಾತ್ ಮಾಡೇ ಇಲ್ಲ. ಮಾಡೋರೆ ಆದರೆ ಮಾಡಿಲ್ಲ, ವೀಡಿಯೋ ಮಾಡಿಲ್ಲ ಗೈಸ್. 2 ಸತಿ ತಿಂದೆ ಆಯ್ತಾಗಲೇ, ವೀಡಿಯೋ ಮಾಡಲ್ಲ ಮಮ್ಮ ಅಷ್ಟೇ. ಓಕೆ, ಎಷ್ಟು ಎಣ್ಣೆ ಹಾಕಿದ್ಯಾ? 4 ಸ್ಪೂನ್ ಎಣ್ಣೆ. 4 ಸ್ಪೂನ್ ಎಣ್ಣೆ. ಯಾಕಂದ್ರೆ ನಾನು 3/4 ಗ್ಲಾಸ್ ಅಷ್ಟೇ ಅಕ್ಕಿ ಹಾಕಿರೋದು, ಸ್ವಲ್ಪನೇ ಮಸಾಲೆ. ಓಕೆ, ಏಲಕ್ಕಿ, ಚಕ್ಕೆ, ಮೆಣಸು. ಇದು ಪಲಾವ್ ಎಲೆ ಬೇಡವಾ? ಇದಕ್ಕೆ ಎಲೆ ಹಾಕ್ಬಾರ್ದು. ಪಲಾವ್ಗೆ ಪಲಾವ್ ಎಲೆ ಹಾಕ್ಬೇಕು. ಇದಕ್ಕೆ ಪಲಾವ್ ಎಲೆ ಹಾಕಿದ್ರೆ ಫ್ಲೇವರೇ ಬೇರೆ ಆಗ್ಬಿಡುತ್ತೆ. ಮೊಗ್ಗು, ಮರಾಠಿ ಮೊಗ್ಗು, ಮೆಣಸು, ಚಕ್ಕೆ ಇಷ್ಟೇ ಹಾಕಿ. ಏಲಕ್ಕಿ ಇಷ್ಟು ಹಾಕ್ಬೇಕು. ಈರುಳ್ಳಿ ಎಷ್ಟು ಕ್ವಾಂಟಿಟಿ ಹಾಕ್ಬೇಕು? ಈರುಳ್ಳಿ ಚಿಕ್ಕದು 3 ಹಾಕಿರೋದು. ಯಾಕಂದ್ರೆ ಟೊಮೊಟೊ ಬಾತ್ಗೆ ಟೊಮೊಟೊ ಜಾಸ್ತಿ. 4 ಟೊಮೊಟೊ, ಇದು ಚಿಕ್ಕದು 3 ಟೊಮೊಟೊ. 3 ಈರುಳ್ಳಿ, ಸಾರಿ 3 ಈರುಳ್ಳಿ 4 ಟೊಮೊಟೊ. ಅಂದ್ರೆ ಚಿಕ್ಕದು ಅಂದ್ರೆ 2 ಲೆಕ್ಕ ಬರುತ್ತೆ. ಇಷ್ಟೆಷ್ಟು ಹಪ್ಪದ್ದು. ಆಯ್ತು, ರೆಡಿ ಆಯ್ತು. ಈರುಳ್ಳಿ ಆದ್ಮೇಲೆ ಟೊಮೊಟೊ ಹಾಕೊಳ್ಳಿ, ಉದ್ದುದಕ್ಕೆ ಹೆಚ್ಕೊಳ್ಳಿ. ಅದೇನು ಸುಂದೋಗುತ್ತಲ್ಲ, ಇನ್ನೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದೆಲ್ಲ ಬೇಯೋಷ್ಟೊತ್ತಿಗೆ ಬಟಾಣಿನೂ ಹಾಕ್ಬಿಡಿ, ಹಸಿ ಬಟಾಣಿ. ಇದೇನು ಬೇಯಿಸ್ಕೊಂಡಿಲ್ಲ, ಹಂಗೆ ಬೆಂದ್ಕೊಳ್ಳುತ್ತದು. ಇದೆಲ್ಲನೂ ಒಂದು 3 ಮಿನಿಟ್ಸ್ ಚೆನ್ನಾಗಿ ಬೇಯಿಸ್ಬಿಡಿ, ಕ್ಲೋಸ್ ಮಾಡ್ಬಿಟ್ಟು ಲಿಡ್ ಹಾಕಿ. ಟೊಮೆಟೊ ಎಲ್ಲ ಸಾಫ್ಟ್ ಆದ್ಮೇಲೆ ಇವಾಗ ಗಾರ್ಲಿಕ್ ಜಿಂಜರ್ ಪೇಸ್ಟ್ ಈಗ ಹಾಕ್ಬೇಕು. ಇಲ್ಲಾಂದ್ರೆ ಮೊದ್ಲೇ ಹಾಕಿದ್ರೆ ತಳೆ ಹಿಡ್ಕೊಂಡ್ಬಿಡುತ್ತೆ. ಹೌದು. ಕರಿಬೇವು, ಶುಂಠಿ ಬೆಳ್ಳುಳ್ಳಿ ಎಲ್ಲ ತುರ್ದಿದ್ದೀನಿ ನಾನು. ಪೇಸ್ಟ್ ಎಲ್ಲ ತುರ್ದಿದ್ದಾರೆ. ಪೇಸ್ಟ್ ಹಾಕೋಬಹುದು, ಹಂಗೇನಿಲ್ಲ. ನಾರ್ಮಲ್ ಏನ್ ರೆಡಿ ಇರುತ್ತೋ ಅದು. ಇವಾಗ ಶುಂಠಿ ಬೆಳ್ಳುಳ್ಳಿ ಇವಾಗ ನೀಟಾಗಿ ಇದಕ್ಕೆ ಹಿಡ್ಕೊಳ್ಳುತ್ತೆ. ಇಲ್ಲ ಅಂದ್ರೆ ತಳೆ ಹಿಡ್ಕೊಂಡ್ರೆ ಸಿಕ್ಲಾಗ್ಬಿಡುತ್ತೆ ಕೆಳಗಡೆ. ಅದಾದ್ಮೇಲೆ ಈಗ ಪುದೀನ ಮಿಕ್ಸ್ ಆಗೋಯ್ತು ನೋಡಿ. ಈರುಳ್ಳಿ, ಟೊಮೊಟೊ ಮಿಕ್ಸ್ ಆಯ್ತು. ಇವಾಗ ಪುದೀನ, ಕೊತ್ತಂಬರಿ ಸ್ವಲ್ಪ ಹೆಚ್ಚಿರೋದು. ಅರಿಶಿನ ನಿಮ್ಗೆ ಎಷ್ಟು ಬೇಕೋ ಅಷ್ಟು. ಗರಂ ಮಸಾಲೆ 1 ಸ್ಪೂನ್ ಫುಲ್ ಬೇಕು ನೋಡಿ, 1 ಸ್ಪೂನ್ ಫುಲ್ ಗರಂ ಮಸಾಲೆ. ಖಾರದ ಪುಡಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು. 1/4 ಸ್ಪೂನ್. ಗರಂ ಮಸಾಲೆಲ್ಲೂ ಖಾರ ಇರುತ್ತಲ್ಲ. ಉಪ್ಪು ಒಂಚೂರು ಹಾಕ್ಬಿಟ್ಟು ಈಗ ಹಸಿ ವಾಸನೆ ಹೋಗೋ ತನಕ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ತುಂಬಾ ಈಸಿ, ಯಾವ್ದು ರುಬ್ಬದೆಲ್ಲ ಏನಿಲ್ಲ. ಜಾಸ್ತಿ ರುಬ್ಬಿ ಮಾಡೋದೇ ಇಲ್ಲ ನಾನು. ಏನ್ ಗೊತ್ತಾ, ಜನ ಜಾಸ್ತಿ ಇದ್ರೆ ರುಬ್ಬೋದು. ಕಾಯಿ ಹಾಲು ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದಕ್ಕೆ ಜನ ಜಾಸ್ತಿ ಇದ್ರೆ ಕಾಯಿ ಹಾಕ್ಬಾರ್ದು, ಕಾಯಿ ಹಾಲು ಹಾಕ್ಬಿಟ್ಟು ಇದನ್ನು ಸೋಸ್ಕೊಂಡು ಇದಕ್ಕೆ ಹಾಕೋಬಹುದು. ಜನ ಜಾಸ್ತಿ ಇದ್ರೆ ನಮ್ಮ ಇಬ್ಬರಿಗೆ ಅಲ್ವಾ, 1 ಟೈಮ್ಗೆ ಅಷ್ಟೇ ಬ್ರೇಕ್ಫಾಸ್ಟ್ ಇದು. ಚೆನ್ನಾಗಿ ಆಯ್ತಿದ್ದು. ಇವಾಗ ಅಕ್ಕಿ ಹಾಕ್ತೀನಿ. ಇದು ತೊಳೆದು ನೆನೆಸಿಟ್ಕೊಂಡಿದ್ದೀನಿ ಕುಡಿಯೋ ನೀರಲ್ಲಿ. ಹಾಕ್ತಾ ಇದ್ದೀನಿ. ಸ್ವಲ್ಪ ಒಂದು ಕುದಿ ಬರ್ಲಿ ಮಸಾಲೆ ಜೊತೆ ಚೆನ್ನಾಗೆ. ಒಂದು ಕುದಿ ಬರೋವರೆಗೂ ಮಾಡಕ್ ಹೋಗ್ಬೇಡಿ. ಒಂದು ಕುದಿ ಬರ್ಲಿ, ಆಮೇಲೆ ಅದನ್ನ ವಿಜಿಲ್ ಕುಕ್ಕರ್ ಹಾಕಿ. ನೀರು ಎಷ್ಟು ಮೆಜರ್ಮೆಂಟ್ ಹಾಕ್ಬೇಕು? 1:2. 1 ಗ್ಲಾಸ್ ಅಕ್ಕಿ ಅದೇ 2 ಗ್ಲಾಸು ನೀರು ಸಾಕು. ಯಾಕಂದ್ರೆ ತೀರಾ ಸಾಫ್ಟ್ ಆಗಿಬಿಡತ್ತೆ. ಕುದುದ್ರಾಗಿರ್ಲಿ. 1 ಗ್ಲಾಸ್ಗೆ 2 ಗ್ಲಾಸ್. ಯಾಕಂದ್ರೆ ಅಕ್ಕಿ ಬೇರೆ ನಾನು ನೆನೆಸಿದ್ದೀನಲ್ಲ, ಸಾಫ್ಟ್ ಆಗಿರುತ್ತೆ ಆಲ್ರೆಡಿ.
ಇವಾಗ ಒಂದು ಅರ್ಧ ಗ್ಲಾಸ್ ಹಾಕಿ ಅಕ್ಕಿ ನೆನೆಸಿದ್ದೆ, ಆ ನೀರೇನು ಅದಕ್ಕೆ ಹಾಕಿದ್ದೀರಿ. ಇವಾಗ ಇನ್ನೊಂದು ಅರ್ಧ ಗ್ಲಾಸ್ ಹಾಕು. ನಿಮ್ ಕುಕ್ಕರ್ ಎಷ್ಟು ವಿಜಿಲ್ ಹೊಡಿಯುತ್ತೋ ಅಷ್ಟು ವಿಜಿಲ್ ಹೊಡ್ಸಿದ್ರೆ ಟೊಮೆಟೊ ಬಾತ್ ರೆಡಿ. ಯಮಿ ಯಮಿ ಟೊಮೆಟೊ ಬಾತ್. ಒಂದು ಕುದಿ ಬಂದ್ಮೇಲೆ ವಿಜಿಲ್ ಕ್ಲೋಸ್ ಮಾಡಿ, ಲಿಡ್ ಕ್ಲೋಸ್ ಮಾಡಿ ವಿಜಿಲ್ ಕೂಗಿಸಿ ಚೆನ್ನಾಗಿ ಮಸಾಲೆ ಎಲ್ಲ ಅಡ್ಜಸ್ಟ್ ಆಗಿರುತ್ತೆ. ನೀರು ಬೇಕಾದರೆ ನೀವು ಎಕ್ಸ್ಟ್ರಾ ಹಾಕೋಬೋದು, ಇಲ್ಲ ಅಂತೇಳಿ ಕರೆಕ್ಟಾಗಿದೆ ಅಂದರೆ ವಿಜಿಲ್ ಕೂಗಿಸಿ. ಯಾಕಂದರೆ ಅದು ಕುದೀತಾ ಇರ್ಬೇಕಾದ್ರೆ ಸ್ವಲ್ಪ ನೀರು ಡ್ರೈ ಆಗಿ ಹೋಗುತ್ತೆ. ಹಾಗಾಗಿ ಒಂದು ಕುದಿ ಬಂದ ತಕ್ಷಣ ಕೂಗ್ಸದೆ. ವೆರಿ ವೆರಿ ಫಾಸ್ಟ್, ಈಸಿ, ನೋ ರುಬ್ಬಿಂಗ್. ಟೊಮೆಟೊ ಬಾತ್ ಈಸ್ ರೆಡಿ. वही बता दी प्रिंस. यमी यमी यमी. ಚೆನ್ನಾಗಿದೆ, ಟ್ರೈ ಮಾಡಿ. ಒಳ್ಳೆ ಮೊಸರು ಬಜ್ಜಿ ಹಾಕೊಂಡು ತಿಂದರೆ ಸಿಂಪಲ್ ಆ್ಯಂಡ್ ಟೇಸ್ಟಿ, ಫಾಸ್ಟಾಗಿ ಮಾಡ್ಬೋದು. ಇನ್ನೊಬ್ಬರ 3 ಮೆಣಸು ನಾನೇ ತಿಂತಿದ್ದೀನಿ ಈಗ. ಸೂಪರ್ ಸೂಪರ್. ಎಮ್ಮಿ ಅಮ್ಮ ಮಕ್ಕಳು ಶುರು ಈಗ ಕಿತ್ತಾಟ. ಯಾಕೆ ಹಿಂಗ್ ಕಿತ್ತಾಡ್ತಾ ಇದ್ದೀರಾ ಲೇಡೀಸು ಬೆಳಿಗ್ಗೆ ಹೊತ್ತು? ಪುಟ್ಟಿ ಹೊಡಿಬಾರ್ದು ಮಗ್ಲೇ. ಯಾಕ್ರು ಹಿಂಗ್ ಕಿತ್ತಾಡ್ತೀರಾ? ಪುಟ್ಟಿ ಯಾಕಮ್ಮ ನಿನ್ ಮಗ್ಳು ಹೊಡಿತಾ ಇದ್ಯಾ? ಅಯ್ಯೋ ಅಯ್ಯೋ, ಇನ್ನೊಂದ್ ಚೇರ್ ತಂದ್ಕೊಡೆ, ಹೋದ್ರೈತು. 7,000 ತಾನೆ. ಯಾಕೆ ಗಾಯ್ಸ್ ಹಿಂಗೆ ಚೇರ್ಗೆ ಕಿತ್ತಾಡ್ತಾವ್ರಲ್ಲ ಗಾಯ್ಸ್ ಅಮ್ಮ ಮಕ್ಳು? ಗೌರಮ್ಮಂಗ್ ಕಪ್ಪಳ ಕೊಡಿತಾರಾ? ಮಕ್ಕಳು ಕಿತ್ತಾಡ್ತಾರೆ, ಮಗಳು ಕಿತ್ತಾಡ್ತಾರೆ. ಅಕ್ಕ ತಂಗಿರ್ ಕಿತ್ತಾಡಿದ್ರೆ ಓಕೆ ಅಂದ್ರೆ ಏನೇ ಅಮ್ಮ ಮಕ್ಳು ಹಿಂಗ್ ಕಿತ್ತಾಡ್ತಾ ಇದ್ದೀರಾ? ಅಯ್ಯೋ ಬೀಳುತ್ತೆ ಕಣೆ, ಅನ್ಯಾಯವಾಗಿ ಒದೆ ತಿಂತೀಯ ಕಣೆ, ಅನ್ಯಾಯವಾಗಿ. ಬಿಟ್ಲು ಪುಟ್ಟಿ ನೋಡಿ, ನಾ ಪುಟ್ಟಿ ಜಗಳ ಮಾಡೋದ್ ನೋಡಿಲ್ಲ ಅಲ್ವಾ ನೀವು? ನೋಡಿ ಹೆಂಗ್ ಜಗಳ ಮಾಡ್ತಾಳೆ ನೋಡಿ, ನೋಡಿ ನೋಡಿ ನೋಡಿ. ಸ್ವಲ್ಪ ಇಬ್ರಿಗೂ ಚೇರ್ ಬೇಕು, ಅದಕ್ಕೆ ಕಿತ್ತಾಡ್ತಾ ಇರೋದು. ತಂದ್ಕೊಡ್ತೀನಿ ಬಿಡವ ಬೇರೆ ಚೇರ್. ಪುಟ್ಟವ್ವ ನನ್ ಕಾಲ್ನ ಹಿಡ್ಕೊಂಡಿರೋದು ನೋಡಿ ಎದೆ ಮೇಲೆ. ಪುಟ್ಟಿ ಬೇಡ ಬಂಗಾರ, ಹೊಡಿಬಾರ್ದು. ನಿನ್ನ ಅಮ್ಮ ದೊಡ್ಡವಳು ನೀನು. ಇವಳಿಗೇನೋ ಬುದ್ಧಿ ಇಲ್ಲ ಅಂದ್ರೆ ನಿಂಗ್ ಬುದ್ಧಿ ಇಲ್ವಾ? ಎಗ್ರ ಸುದ್ದಿ ತೊಳಲ್ಲ ನಿನ್ ಮಗಳು. ಗೌರಿ ಕೋಪ ಬೇಡ. ಇಷ್ಟೊತ್ತು ಅವಳು ಹೊಡ್ಸ್ಕೊಳೋದ್ಲು, ಇವಾಗ ಇವಳು ಒದ ತಿನ್ನಕ್ ಬಂದವಳೆ. ಅಮ್ಮ ಬೇಡ ಗೌರ, ಹೊಡೆದ್ಬಿಡ್ತಾಳೆ. ಪ್ಲೀಸ್ ಕಣ್ರು, ಯಾಕ್ರೋ ಮಕ್ಳ ಹಿಂಗ್ ಕಿತ್ತಾಡ್ತಾ ಇದ್ದೀರಾ? ಬೇಡ ಮಕ್ಳ, ನೋವು ಮಾಡಲ್ಲ. ಆದ್ರೆ ಸುಮ್ನೆ ಆಡದಂಗೆ ಜೋಕ್ ಜೋಕ್ ಇವ್ರು ಇಬ್ರು. ನಿನ್ ಮಗಳು ಇಷ್ಟೇ ಅಲ್ವಾ? ನಿನ್ ಮಗಳು ಇಷ್ಟೇ ಅಲ್ವಾ ನಿನಗೆ? ಹೇಳೋ, ಅವಳು ಎದೆ ಮೇಲೆ ಕಾಲಿಕ್ಕೊಂಡು ನಿಂತವಳೆ ಅಮ್ಮ. ನೋಡಿಲ್ಲಿ ಮಾವ ಪುಟ್ಟಿ ಬೇಡ, ಜಗಳ ಬೇಡ, ಕೋಪ ಬೇಡ ಬಾ ಬಂಗಾರ. ಓಯ್ ಬಾಲ ನೋಡಿ ಹೆಂಗ್ ಅಲ್ಲಾಡಿಸ್ತಾರೆ ಜೋರ್ ಜೋರಿಗೆ. ಯವ್ವಾ ಎತ್ತಮ್ಮಳ ಹೊಡಿತವಳೆ ಅನ್ನೋ ತಿಕ್ಕಾಗಂಚಲಿ ತಾನೆ. ಕುರಿ ಬಂದವಳೆ, ಬಿಡಿಸ್ತಾಳೆ ಈಗ ಹಬ್ಬನ. 2 ನಿಮಿಷ ಆಯ್ತು ಫೈಟಿಂಗ್ ನಿಂತಿಲ್ಲ. ಅಯ್ಯೋ ಯಾಕೆ? ಯಾಕೆ ಯಾಕೆ? ಬೇಡ ಬಾಕಂದ್ರೆ ಸಪ್ರೇಟ್ ಆಗಿದೆ. ಸಪ್ರೇಟ್ ಆಗಿ ಅಕ್ಕನ ಹತ್ರ ಕೂತ್ಕೋ. ಮಗಳು ಹೊಡಿತಾಳೆ ಅಮ್ಮನಿಗೆ. ಕಾಲ ಹೆಂಗಿದೆ ನೋಡು. ಬಾ ಮಗ್ಳು ಬೇಡ. ಏನೇ ಅಷ್ಟು ಸ್ವೀಟ್ ಚೆನ್ನಾಗಿ. ಮತ್ತೆ ಬರ್ತಾ ಇದೆ ಕೋಪಮ್ಮ, ಹೋಗ್ತಾಳಂತೆ ನೋಡಮ್ಮ, ಬಾಲ ಬಿಡಿತಾವಳೆ. ಹೋಯ್ತಾಳಂತೆ. ಅಯ್ಯೋ ಚೇರಿಗೆ ಯಾಕೆ ಹಿಂಗ್ ಕಿತ್ತಾಡ್ಸ? ಆಗಲ್ಲ, ನನ್ನ ಕೈಲಾಗಲ್ಲ. ಇನ್ನೊಂದು ಚೇರ್ ತಂದ್ಬಿಡೆ, ಏನಾರ ಆಗ್ಲಿ. ಯಾಕೆ ಬಂಗಾರ? ಅಯ್ಯೋ ಯಾಕೆ ಹಿಂಗೆ ಆಡ್ತವೆ ಇವು ಜಗಳ ಇವತ್ತು ಬೆಳಗ್ಗೆನೆ ತಿನ್ಬಿಟ್ಟು? ಹೋಪ್ ನಿಮಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ರೆಸಿಪಿ. ನನಗಂತೂ ಬಹಳ ಬಹಳ ಇಷ್ಟ. ಒಳ್ಳೆ ಮೊಸರು ಬಜ್ಜಿ ಹಾಕೊಂಡು ತಿಂತಾ ಇದ್ರೆ ಹೆಂಗಿರುತ್ತೆ ಗೊತ್ತಾ? ಸಖತ್ತಾಗಿರುತ್ತೆ. ನೀವು ಟ್ರೈ ಮಾಡಿ, ಕಮೆಂಟಲ್ಲಿ ತಿಳಿಸಿ. ನೀವು ಮಾಡುವಂಥ ಸ್ಟೈಲ್ಗಳು ಡಿಫ್ರೆಂಟ್ ಆಗಿರುತ್ತೆ, ನಾವುಗಳು ಮಾಡುವಂಥ ಸ್ಟೈಲ್ಗಳು ಡಿಫ್ರೆಂಟ್ ಆಗಿರುತ್ತೆ. ಸೊ ನೀವು ಟ್ರೈ ಮಾಡಿ, ನಮ್ಮ ರೆಸಿಪಿನ ಹೇಗಿತ್ತು ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ. ಸಿಗೋಣ ಇನ್ನೊಂದಷ್ಟು ವಿಡಿಯೋಲಿ. ಬಾಯ್.